ನಮಸ್ಕಾರ ಅಣ್ಣ. ಅತ್ತಿಗೆ ನಮಸ್ಕಾರ. ಯಾವಾಗ ಬಂದಿ? ಈಗ ತಾನೇ ಬಂದೇನಪ್ಪ. ಎಲ್ಲಿಂದ ಅಮ್ಮ? ಹಾಗಲ್ಲೋ, ದಿನಾಲು ಸುತ್ತಾಡಿಕೊಂಡು ಬಂದ ಕೂಡಲೇ ನಮಸ್ಕರಿಸುತ್ತಿರುವಲ್ಲ, ಅದಕ್ಕಾಗಿ ಕೇಳುತ್ತಿದ್ದಾಳೆ. ಹೇಳೋ ಬಸವರಾಜ್, ದಿನಾಲು ಯಾವ ಸೇನಾಪಡೆಗೆ ಕೆಲಸಕ್ಕೆ ಹೋಗುವೆ ಎಂಬಂತೆ ನಮಸ್ಕರಿಸಿ ಹೋಗುವೆ. ಬರುವಾಗ ನಮಸ್ಕರಿಸಿ ಬರುವ ನೀನೊಬ್ಬ ಬುದ್ಧಿ ಇಲ್ಲದ ಪೆದ್ದ. ಪುಣ್ಯಯಾತ್ರೆಗಳ ದರ್ಶನಕ್ಕೆಂದು ಹೋಗಿ ಗಂಗಾ ನದಿಯಲ್ಲಿ ಮುಳುಗಿ ಹಿಂದೆ ಮಾಡಿದ ಪಾಪಗೆಲ್ಲ ಪರಿಹಾರವಾಗಲೆಂದು ತಿಳಿದು ಸ್ನಾನ ಮಾಡಿ ಬರುತ್ತಾರೆ. ಬಂದ ಮರದಲ್ಲಿ ಮತ್ತೆ ಪಾಪದ ಕಾರ್ಯದಲ್ಲಿ ಕೈಗೊಳ್ಳುತ್ತಾರೆ. ಬಸವರಾಜ್ ಅವರತ್ತಿಗೆ ಆಶೀರ್ವಾದ ಪಡೆದುಕೊಂಡು ಹೋಗಿ ಏನು ಮಾಡುತ್ತಾರೋ ಏನು. ಅತ್ತಿಗೆಮ್ಮ, ನೋಡತ್ತಿಗೆ, ಅಣ್ಣಂದಿರಿಬ್ಬರು ನನಗೆ ಯಾವಾಗಲೂ ತಮಾಷೆ ಮಾಡುತ್ತಾರೆ. ರೀ, ಸಾಕು ಸುಮ್ಮನೆ ರೀ. ನೋಡಿ, ಇವರು ನಿಮಗೆ ತಮ್ಮನ ಆದ್ರೆ ಇವರು ನನ್ನ ಮಗ ಇದ್ದಾಗೆ ಅಲ್ಲವೇ ಬಸವರಾಜ? ಹೌದು ಅತ್ತಿಗಮ್ಮ. ಹಾ, ನೋಡಿದಿರಾ? ಇನ್ನು ಹೇಗಾಯ್ತು ನಿಮಗೆ? ಮತ್ತೆ ನಾನಮ್ಮ, ನೀ ಇಬ್ರು ನನಗೆ 2 ಮಕ್ಕಳು ಇದ್ದ ಹಾಗೆ. ನೋಡಿದ್ಯಾ ಸುನೀಲ್, ಯಾವ ರೀತಿ ಮಾತು ಬದಲಾಯಿಸಿದ್ರು? ಒಟ್ಟಿನ ಮೇಲೆ ಭಾರ ಅವನ ಕಡೆ ಇದೆ. ತಮ್ಮ ಒಂದೇ ಆಗಲು ನಾನು ನೀನು ಒಂದಾಗುವನು ಅಲ್ಲವೇನಣ್ಣ? ಅದು ಸರಿ, ಅದು ಸರಿ. ಮತ್ತೆ ಅಪ್ಪ ಯಾರ ಕಡೆ? ನಮ್ಮ ಮಾವನವರು ನಮ್ಮ ಕಡೆನೇ ಇರ್ಲಿ. ಅಪ್ಪಾಜಿ ನಮ್ಮ ಕಡೆ ಅಲ್ಲವೇನಮ್ಮ? ಓಹೋ, ಹಾಗೇನಾಗಲ್ಲ. ನಮ್ಮ ತಂದೆಯನ್ನು ನಾವೇ ಇಟ್ಟುಕೊಳ್ಳುತ್ತೇವೆ. ನೋಡಿದಿರ, ನನ್ನ ಕಡೆಯಿಂದ ಜಗಳ ಹಚ್ಚುದು ಅಂತ ಹೇಳ್ತಿದ್ದೆ. ಇಂದು ಹೇಗೆ ಹತ್ತಿದೆ ಜಗಳ? ಅಣ್ಣ, ಯಾವಾಗಲೂ ಇದೇ ರೀತಿ ಹುಡುಗಾಟ ಮಾಡುತ್ತಿರುವೇನಣ್ಣ. ಒಮ್ಮಿಂದ ಮೇಲೆ ಬೇರೆಯಾಗುವ ವಿಚಾರದವರೆಗೆ ಹೋಗುವಂತೆ ಮಾಡಿಬಿಟ್ಟೆ. ಹಾ ಅತ್ತಿಗೆ, ಅಪ್ಪಾಜಿ ಎಲ್ಲಿಗೆ ಹೋಗಿದ್ದಾರೆ? ಮಾವನವರು ಹೊರಗಡೆ ಸುತ್ತಾಡಿಕೊಂಡು ಬರಲು ಹೋಗಿದ್ದಾರೆ. ಇಷ್ಟರಲ್ಲೇ ಬಂದ್ರೆ ಬರ್ಬೋದು. ನೋಡಿ, ಮಾವನವರು ನೆನೆಸೋದ್ರಲ್ಲಿ ಅವರೇ ಬಂದ್ಬಿಟ್ರು. ಓಹೋ, ಏನೋ ಪಂಚಾಯತಿ ನಡೆಸಿ ಬಿಟ್ಟಿದ್ದೀರಲ್ಲ. ಯಾಕೆ ನನ್ನ ಬರುವಿಕೆಯನ್ನು ಕಾಯುತ್ತಿರುವಿರಲ್ಲ? ಹಾ, ಈ ಪಂಚಾಯತಿಗೆ ನನ್ನ ಅಧ್ಯಕ್ಷತೆ ಬೇಕಿತ್ತೇನು? ಹೌದು ಅಪ್ಪಾಜಿ, ನಮ್ಮಲ್ಲಿ ಒಂದು ತೊಡಕು ಉಂಟಾಗಿದೆ. ಆ ತೊಡಕು ಪರಿಹಾರ ಮಾಡಿಕೊಳ್ಳಲು ತಮ್ಮ ದಾರಿಯಲ್ಲೇ ಕಾಯ್ತು. ಅಣ್ಣ, ನಮ್ಮಲ್ಲಿ ತೊಡಕನ್ನು ನಾವೇ ಬಗೆಹರಿಸಿಕೊಳ್ಳುವುದು ಒಳಿತು. ಅದಕ್ಕಾಗಿ ಮಾವನವರಿಗೆ ಹೇಳಬಾರ್ದಾಗಿತ್ತು ಅಲ್ವೇ ಮೈದನ? ಹೌದು ಅತ್ತಿಗೆ. ಬಸವರಾಜ್, ಹೇಳಿದಾದರೂ ಕೇಳಿಕೊ. ಹಾಗೆ ವಿಷವಿಲ್ಲದೆ ಹರಟೆ ಮಾಡುತ್ತಿರುವೆಯಲ್ಲ. ನೋಡು ಅಪ್ಪಾಜಿ, ನೋಡಪ್ಪ, ಬಸವರಾಜ್ ಅವರತ್ತಿಗೆ ಬಂದ ಕಡೆ, ನಾನು ಸುನಿಲ ಒಂದು ಕಡೆ. ಮತ್ತೆ ತಾವು ಯಾರ ಕಡೆ ಇರುತ್ತೀರೆಂದು ಕೇಳ್ತಿದ್ದೇವೆ. ನೀವು ನಮ್ಮ ಕಡೆ ಬಂದರೆ ಬಳಿತು. ಅಪ್ಪಾಜಿ ನಮ್ಮ ಕಡೆ ಅಲ್ಲವೇನಮ್ಮ? ನಮ್ಮ ಮಾವನವರು ನೀವು ನಮ್ಮ ಕಡೆನೇ ಇರಬೇಕು. ಯಾಕಂದ್ರೆ ನಾನು ಈ ಮನೆಗೆ ಮುದ್ದಿನ ಸೊಸೆ ಅಲ್ವೇ ಮಾವ? ಹೇಳ್ರಿ ಮಾವ ಇವರಿಗೆ. ಸೊಸೆನ ಅತ್ತಿಗೆ, ನೀ ಹೇಳುವುದೆಲ್ಲ ಹಾಗಲ್ಲ. ಮತ್ತೆ ಯಾಕೆ? ನಮ್ಮ ನಮ್ಮ ಅಪ್ಪಾಜಿ ನಮ್ಮ ಕಡೆ ಇಟ್ಟುಕೊಳ್ಳುತ್ತೇವೆ. ಶಂಕರ, ಮಾನವನಿಗೆ 2 ಕಣ್ಣುಗಳಿವೆ. ಅವುಗಳಲ್ಲಿ ಯಾವುದು ಹೆಚ್ಚು? ಹಾ, ಕರೆಕ್ಟ್ ಆನ್ಸರ್. ಅದರಂತೆ ನೀವೆಲ್ಲರೂ ನನ್ನ 2 ಕಣ್ಣುಗಳಿದ್ದ ಹಾಗೆ. ಒಂದು ಕಣ್ಣಿಗೆ ನೋವಾದರೆ ಇನ್ನೊಂದು ಕಣ್ಣಲ್ಲಿ ಸಹ ನೀರು ಬರುತ್ತದೆ.
ನಿಮ್ಮಲ್ಲಿ ಯಾರೊಬ್ಬರಿಗೆ ಏನಾದರೂ ಆದರೆ ಅದನ್ನು ಸಹಿಸಿಕೊಳ್ಳುವ ತಾಳ್ಮೆ ನನ್ನಲ್ಲಿಲ್ಲಪ್ಪ. ನನ್ನ ಜೀವನದ ಆಧಾರವಾಗಿರುವ ಪ್ರತಿಯೊಂದು ನರನಾಡಿಗಳಲ್ಲಿ ಬಡಿತ ತಪ್ಪಿ ದುಃಖವನ್ನು ಕೊಟ್ಟು ಕಳಿಸಿ ಬಿಡುತ್ತದಪ್ಪ ನನ್ನ ಪ್ರಾಣವನ್ನು ಈ ದೇಹದಿಂದ. ಅಪ್ಪಾಜಿ, ನನಗೊಂದು ಮಾತು ನಡೆಸಿಕೊಡುವೆ? ಕೇಳಪ್ಪ ಬಸವರಾಜ್, ಅದ್ಯಾವ ಮಾತು? ಅಪ್ಪಾಜಿ, ಈ ಮನೆಯಲ್ಲಿ ಯಾರಾದರೂ ಯಾವ ಕಾಲದಿಂದಾದರೂ ಬೇರೆಯಾದರೆ ನೀವು ಮಾತ್ರ ಈ ಮನೆ ಬಿಟ್ಟು ಹೊರಗೆ ಹೋಗಬಾರದು. ಆಯ್ತು ಮಾರಾಯ, ಒಳ್ಳೆ ತರಲೆ ತಂದುಕೊಂಡು ಬಿಟ್ಟಿದಿರಲ್ಲ. ನಡೆಯಿರಿ, ಹೊಟ್ಟೆ ಹಸಿದಿದೆ, ಊಟ ಮಾಡೋಣ. ಬನ್ನಿ, ಹಾಗಾದ್ರೆ ಎಲ್ಲರೂ ಸೇರಿ ಊಟ ಮಾಡುವರಂತೆ. ಅಲ್ಲುನುಡು ಇಲ್ಲುನುಡು ಎಲ್ಲುನುಡು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರು ಮುಳು ಮುಳುಗಿ ಏಳುತ್ತ ಬುದ್ಧಿ ಹರಿಯುವುದು ಎನ್ನುವ ಕಲ್ಪನೆ. ಮಣಿ ಮಂತ್ರಾಲಯ ಮನಸ್ಸಿ ದೇವಾಲಯ, ಮಣಿ ಮಂತ್ರಾಲಯ ಮನಸ್ಸಿ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ. ಅರಿತು ಬಂದಳು ಜನ್ಮ ಮಂತ್ರಾಲಯ ಮನಸ್ಸಿ ದೇವಾಲಯ, ಮನೈ ಮಂತ್ರಾಲಯ ಮನಸ್ಸಿ ದೇವಾಲಯ. ಇನ್ನು ನಮಗೆಂದು ಆನಂದ ಬಂದೆ ಈ ಬಾಳಲ್ಲಿ. ತಾಯಿಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮದ ನಿಮ್ಮ ಕಣ್ಣಲ್ಲಿ ಎಂದು ಕಂಡೆವು. ಮಣಿ ಮಂತ್ರಾಲಯ ಮನಸ್ಸಿ ದೇವಾಲಯ, ಮಣಿ ಮಂತ್ರಾಲಯ ಮನಸ್ಸಿ ದೇವಾಲಯ.
ನಮ್ಮ ಬಾಳಂದ ಆಕಾಶದಲ್ಲಿ ಮಕ್ಕಳೇ ಸೂರ್ಯನ ಹಾಗೆ ಚಂದ್ರನ ಹಾಗೆ ಸೂರ್ಯ ಚಂದ್ರರ ಹಾಗೆ ಬೆಳಗುತ್ತ ಸಡಗರ ಸಂಭ್ರಮ ನನಗೆ ತಂದರು ಮನೆಯ ಮಂಗಾಲಯ ಮನಸ್ಸಿ ದೇವಾಲಯ ಮನೆಯ ಮಂಗಾಲಯ ಮನಸ್ಸಿ ದೇವಾಲಯ ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಏನು ಮೈದನರ, ಈಗಲಾದ್ರೂ ಎಲ್ಲರೂ ಸೇರಿ ಊಟಕ್ಕೆ ಬರ್ತಿರೋ ಇಲ್ವೋ? ಯಜಮಾನ್ರ ನಗುರಿ, ಒಂದ್ ಸ್ವಲ್ಪ ನಗುರಿ. ಮಾಮ ಅದನ್ನ ಯಾಕ ಮುಖ ಸುಪ್ಪು ಮಾಡಿರಲ್ಲ, ನಗುರಿ. ಬೆಳತನ ನಿಮ್ ಜೊತೆ ಗೋಳಾಡ್ಬೇಕು ನಾನು, ನಡ್ರಿ.